ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪೆಷಲ್ ಟ್ಯಾರೋ. ನಾನು ನಯನ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಜೀವನದ ಮುಂದಿನ ಹಂತ. ಓಕೆ, ಸೊ ಇಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಇವತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಚೂಸ್ ಮಾಡಿದರೆ ಆಯಿತು. ಓಕೆ, ಸೊ ನಿಮ್ಮ ಡೇಟ್ ಆಫ್ ಬರ್ತ್ 19 ಆಗಿದ್ದರೆ ಪೈಲ್ ನಂಬರ್ 1, ನಿಮ್ಮ ಡೇಟ್ ಆಫ್ ಬರ್ತ್ 26 ಆಗಿದ್ದರೆ ಪೈಲ್ ನಂಬರ್ 2. ಓಕೆ, ತುಂಬ ಈಸಿಯಾಗಿ ಆ ಪೈಲನ್ನು ಚೂಸ್ ಮಾಡ್ಬೋದು ನೀವು. ಓಕೆ, ಆ್ಯಂಡ್ ಇವತ್ತು ನಾವು ಚಿಟ್ಟಿಯಲ್ಲಿ ಕೂಡ ನೋಡೋಣ ಆ್ಯಂಡ್ ಚಾಮ್ಸ್ ಕೂಡ ನೋಡೋಣ ಏನು ಹೇಳುತ್ತೆ ಅನ್ನೋದು. ಓಕೆ, ಸೊ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಡೈರೆಕ್ಟ್ ಮೆಸೇಜ್ ಮಾಡೋದು. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹಾಗೆ ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕು. ಲವ್ ಪೈಲ್ ನಂಬರ್ 1. ಸೊ ನಿಮ್ಮ ಡೇಟ್ ಆಫ್ ಬರ್ತ್ನ ಸರಿಯಾಗಿ ಪಿಕ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ. ಇಲ್ಲಿ ಇಡ್ತಾ ಇದ್ದೀನಿ, ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈಗಿಡೋಣ. ಸೊ ಕಾಣುತ್ತೆ, ರೈಟ್? ಸೊ ಲೆಟ್ಸ್ ಸಿ. Pile number 1. Pile number 1. Thank you, Spirit. Thank you so much. Thank you so much. Pile number 1. Thank you so much. Yes, ರಿವರ್ಸ್ಡ್ ಬಂದಿದೆ, ಬಟ್ ನಾನು ರಿವರ್ಸ್ ತೊಗೊಳ್ಳೋದಿಲ್ಲ. ಓಕೆ, ಸೊ ಪೈಲ್ ನಂಬರ್ 1. ಸೊ ನನಗಿಲ್ಲಿ ಏನು ಕೇಳ್ತಾ ಇದೆ ಅಂತಂದರೆ ಡೆಟ್ ಫ್ರೀ. ಸೊ ಯಾರ್ದೆಲ್ಲ ಫೈನಾನ್ಷಿಯಲಿ ಲಾಸ್ ಆಗಿದೆ, ಇಲ್ಲಾಂದರೆ ಲೋನ್ ಇದೆ, ಅದರ ರಿಲೇಟೆಡ್ ನನಗೆ ಮೆಸೇಜ್ ಸಿಗ್ತಾ ಇದೆ. ಸೊ ಎಸ್, ಡೆಟ್ ಫ್ರೀ ಆಗ್ತಾ ಇದ್ದೀರಾ ನೀವು ಬರುವ ಮುಂದಿನ ಹಂತದಲ್ಲಿ. ಓಕೆ, ಸೊ ಒಂದು ಹೋಪ್ ಅನ್ನೋದು ಸಿಗುತ್ತೆ. ಸೊ ಲೆಟ್ಸ್ ಸಿ. ಫಸ್ಟ್ ಆಫ್ ಆಲ್ ನಾನೆಲ್ಲ ಕಾರ್ಡ್ಗಳನ್ನು ತೊಗೊಳ್ತೀನಿ ಮತ್ತು ಮಾತಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸ್ಪಿರಿಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ನೈಟ್ಸ್ಗಳು 2 ನೈಟ್ಸ್ ಬಂದಿದೆ ಇಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನೈಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. Okay. Okay. Wow. King and Emperor. Very powerful ಎನರ್ಜಿನ ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 1. ನೆಕ್ಸ್ಟ್ ಚಾಪ್ಟರ್, ನೆಕ್ಸ್ಟ್ ನಿಮ್ಮ ಜೀವನ ಹಂತದಲ್ಲಿ. ಎಸ್, ಕ್ವೀನ್ ಆಫ್ ಪೆಂಟಿಕಲ್ಸ್. ಅದೇ ನಾನು ಹೇಳಿದೆ ಅಲ್ವಾ, ಇಲ್ಲಿ ಡೆಟ್ ಫ್ರೀ ಆಗ್ತಾ ಇದ್ದೀರಾ ನೀವು. ಓಕೆ, ಎಸ್, ಡೆಟ್ ಫ್ರೀ ಆಗ್ತಾ ಇದ್ದೀರಾ. ರೈಟ್ ನಾವು ಯಾವ ಥರದ ಇದು ಸೋರ್ಸಲ್ಲಿ ಯಾರೆಲ್ಲ ಇದ್ದೀರಾ ನೋಡಿ. ಸ್ಟಕ್ ಎನರ್ಜಿ, ಹೊರಗೆ ಬರೋದಕ್ಕೆ ತೋಚ್ತಾ ಇಲ್ಲ, ಏನು ಮಾಡಬೇಕು ಅನ್ನೋ ಗೊತ್ತಾಗ್ತಾ ಇಲ್ಲ, ಆ್ಯಂಡ್ ಏನೋ ಸ್ಟಕ್ ಆಗ್ತಾ ಇದೆ ಎನರ್ಜಿ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಯಾವುದೂ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲ, ಕ್ಲಾರಿಟಿ ಇಲ್ಲ, ಮೆಂಟಲಿ ತುಂಬಾ ಟಾರ್ಚರ್ ಆಗ್ತಾ ಇದೆ ಮೇಡಮ್, ಏನೋ. ಸೊ ಆ ಥರ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಓಕೆ, ಬಟ್ ಈ ಥರ ನಿಮ್ಮನ್ನು ನೀವೇ ಮಾಡ್ಕೊಂಡಿರೋದು, ಬೇರೆ ಯಾರೂ ಅಲ್ಲ. ಈ ಸಿಚುವೇಶನಿಂದ ನಿಮಗೆ ಹೊರಗೆ ಬರಬಹುದು. ಪೈಲ್ ನಂಬರ್ 1. ಓಕೆ, ಸೊ ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಅದನ್ನು ಕೇಳಿದರೆ ಇಲ್ಲಿಂದ ನೀವು ಹೊರಗೆ ಬರ್ಬೋದು. ರೈಟ್ ನಾವು ನೀವು 8 ಆಫ್ ಸೋರ್ಸ್ ಎನರ್ಜಿಯಲ್ಲಿರ್ಬೋದು. ಪೈಲ್ ನಂಬರ್ 1 ಪೀಪಲ್ ತುಂಬಾ ಸ್ಟಕ್ ಎನರ್ಜಿ, ಕೆಲವು ರೆಡ್ ಫ್ಲ್ಯಾಗ್ ರಿಲೇಷನ್ಶಿಪ್ಪಲ್ಲಿ ಇರಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಸೊ ಮೆಂಟಲಿ ತುಂಬಾ ಟಾರ್ಚರ್ ಆಗ್ತಾ ಇರ್ಬೋದು, ಇಲ್ಲಾಂದರೆ ಮೆಂಟಲಿ ತುಂಬಾ ಸ್ಟಕ್ ಎನರ್ಜಿನ ಫೀಲ್ ಮಾಡ್ತಾ ಇದ್ದೀರಾ. ಮುಂದಕ್ಕೆ ಹೋಗ್ತಾ ಏನೂ ಕಾಣ್ತಾ ಇಲ್ಲ, ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಅಂಥ ಸಿಚುವೇಷನಲ್ಲಿ ರೈಟ್ ನಾವು ಇರಬಹುದು. ಬಟ್ ನಿಮ್ಮ ಮುಂದಿನ ಜೀವನ ಹಂತ ಹೇಗಿರುತ್ತೆ ಅಂತಂದರೆ, ಫೈನಾನ್ಷಿಯಲಿ ಕೆಲವರು ಇಲ್ಲಿ ಫ್ರೀ ಆಗ್ತಾ ಇದ್ದಾರೆ. ಬಿಕಾಸ್ ಪೆಂಟಿಕಲ್ಸ್ ತುಂಬ ಇದೆ. ಸೊ ಹಣದ ಬಗ್ಗೆ ಕೂಡ ತುಂಬ ಜನ ಯೋಚನೆ ಮಾಡ್ತಾ ಇರ್ಬೋದು ರೈಟ್ ನಾವು.
ನನಗಿಲ್ಲಿ ಡೆಟ್ ಫ್ರೀ ಅಂತ ಏನೋ ಚಾನಲ್ ಆಯಿತು ವರ್ಡ್. ಸೊ ಎಸ್, ಬರುವ ಮುಂದಿನ ದಿನಗಳಿರ್ಬೋದು, ಇಲ್ಲಾಂದರೆ 2 ಇಯರ್ಸ್ ಒಳಗಡೆ ಸೊ ಎಷ್ಟೊಂದೆಲ್ಲ ನಿಮ್ಮ ಹಣ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ನೋಡಿ, ಅದೆಲ್ಲ ಸಾಲ್ವ್ ಆಗುತ್ತೆ. ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 1 ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಸ್ಟ್ರಾಂಗ್ ಫೀಮೇಲ್ ಇಲ್ಲಾಂದರೆ ಸ್ಟ್ರಾಂಗ್ ಮೇಲ್ ನಿಮ್ಮ ಲೈಫಲ್ಲಿ ಬರ್ಬೋದು. ಸೊ ಇವರು ನಿಮಗೆ ತುಂಬ ವಿಷಯಗಳನ್ನು ಕಲಿಸ್ಬಹುದು. ಲೈಕ್ ಇದು ಫೈನಾನ್ಷಿಯಲ್ ರಿಲೇಟೆಡ್, ಹಣನ ಹೇಗೆ ಸೇವ್ ಮಾಡೋದು, ಮನಿನ ಯಾವ ಥರ ಮ್ಯಾನಿಫೆಸ್ಟ್ ಮಾಡೋದು. ನಾನಿಲ್ಲಿ ಯಾವೊಂದು ಎನರ್ಜಿನ ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 1 ಸ್ಟ್ರಾಂಗ್ಲಿ ಮೇಲ್ ಎನರ್ಜಿ ಇದೆ, ಸ್ಟ್ರಾಂಗ್ಲಿ ಮೇಲ್ ಎನರ್ಜಿ. ಓಕೆ, ಸೊ ನಿಮ್ಮ ಮ್ಯಾಸ್ಕ್ಯುಲನ್ ಎನರ್ಜಿ ಜೊತೆ ನೀವು ಟ್ಯಾಪ್ ಆಗ್ಬೋದು. ಬರುವ ಮುಂದಿನ ದಿನಗಳಲ್ಲಿ ತುಂಬಾ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ತುಂಬಾ ಡಿಸಿಪ್ಲಿನ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಆ್ಯಂಡ್ ಐ ಫೀಲ್ ಲೈಕ್ ತುಂಬಾ ಹಾರ್ಡ್ ವರ್ಕ್ ನೀವೆಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ ನೋಡಿ, ಅದರ ಪೇ ಆಫ್ ಆಗ್ತಾ ಇದೆ. ಬಿಕಾಸ್ ಇಲ್ಲಿ ಗ್ರೇಪ್ಸನ್ನು ನೀವು ನೋಡ್ತಾ ಇರ್ಬೋದು. ಬರುವ ಮುಂದಿನ ದಿನಗಳಲ್ಲಿ ನೀವು ತುಂಬಾ ಸೆಲೆಬ್ರೇಟ್ ಮಾಡ್ತೀರಾ. ಸೊ ನಿಮ್ಮ ಲೈಫನ್ನು ನೀವು ಸೆಲೆಬ್ರೇಟ್ ಮಾಡ್ತೀರಾ. ಎಷ್ಟೊಂದು ಕಷ್ಟ ಇತ್ತು, ಎಷ್ಟೊಂದು ಚಾಲೆಂಜನ್ನು ಫೇಸ್ ಮಾಡಿ ನಾನು ಇವಾಗ ಒಂದು ಸ್ಟೇಬಲ್ ಪೊಸಿಷನ್ಗೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ನೀವು ಲೈಕ್ ಸೆಲೆಬ್ರೇಟ್ ಮಾಡ್ಬೋದು. ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ತುಂಬಾ ಗೋಲ್ ಓರಿಯೆಂಟೆಡ್ ಪರ್ಸನ್ ಆಗ್ತೀರಾ. ತುಂಬಾ ಇಲ್ಲಿ ಲವ್ ಗಿವ್ ಅದೆಲ್ಲ ಏನೂ ಇಲ್ಲ. ಬರುವ ಮುಂದಿನ ದಿನಗಳಲ್ಲಿ ನೀವು ತುಂಬಾ ಕರಿಯರ್ ಓರಿಯೆಂಟೆಡ್ ಆಗಿರ್ತೀರಾ. ಹಣನ ಯಾವ ಥರ ಸೇವ್ ಮಾಡೋದು, ಡೆಟ್ ಫ್ರೀ ಹೇಗೆ ಆಗೋದು, ಸೊ ನನ್ನ ಮುಂದಿನ ಪ್ಲ್ಯಾನ್ ಏನು, ಅದರ ಬಗ್ಗೆ ನೀವು ಹೆಚ್ಚು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ. ತುಂಬಾ ಪ್ರಾಕ್ಟಿಕಲ್ ಆಗ್ತೀರಾ. ಪೈಲ್ ನಂಬರ್ 1 ತುಂಬಾ ಪ್ರಾಕ್ಟಿಕಲ್ ಆಗ್ತಾ ಇದ್ದೀರಾ. ಆ್ಯಂಡ್ ನೀವು ಲೈಕ್ ತುಂಬ ಅಡ್ವಾಂಟೇಜಸ್, ತುಂಬ ರಿಸ್ಕ್ ತೊಗೊಂಡು ಮುಂದೆ ಹೋಗ್ತೀರಾ. ಮುಂದಿನ ಜೀವನ ಹಂತ ಇಟ್ಸ್ ಲೈಕ್ ಓ ಮೈ ಗಾಡ್, ತುಂಬಾ ಅಬಂಡೆನ್ಸ್ ಇದೆ, ತುಂಬಾ ಪ್ರೊಸ್ಪ್ಯಾರಿಟಿ ಇದೆ. ಓಕೆ, ಲಾಯಲೆಸ್, ನೀವು ನಿಮಗೆ ತುಂಬ ಲಾಯಲ್ ಆಗ್ತೀರಾ. ಪೈಲ್ ನಂಬರ್ 1. ಸೊ ರೈಟ್ ನಾವು ಯಾವುದೆಲ್ಲ ಡಿಸಪಾಯಿಂಟ್ಮೆಂಟ್ ಇದೆ ನೋಡಿ, ಆಫರ್ ಬರ್ತಾ ಇಲ್ಲ, ಆಫರ್ ಸಿಗ್ತಾ ಇಲ್ಲ, ಹೋಪ್ ಇಲ್ಲ, ಹೋಪ್ಲೆಸ್ ಏನೇ ಆಗಿದ್ದೀರಾ ನೋಡಿ, ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಿ. ಬಿಕಾಸ್ ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನಿದೆ ನೋಡಿ, ನಿಮಗೆ ಮೆಸೇಜನ್ನು ಕೊಡ್ತಾ ಇರುತ್ತೆ. ಪೈಲ್ ನಂಬರ್ 1 ನೀವು ಅದನ್ನ ನೆಗ್ಲೆಕ್ಟ್ ಮಾಡ್ತೀರಾ. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಬರುವ ಮುಂದಿನ ಹಂತ ಏನಿದೆ ನೋಡಿ ನಿಮ್ಮದು, ಇಟ್ಸ್ ಲೈಕ್ ವೆರಿ ಆನೆಸ್ಟ್, ವೆರಿ ಲಾಯಲ್. ನಿಮಗೆ ನೀವು ಡೆಡಿಕೇಟ್ ಆಗಿರ್ತೀರ, ಬೇರೆಯವ್ರ ಬದಲು ನಿಮಗೆ ನೀವು ಡೆಡಿಕೇಟ್ ಆಗಿರ್ತೀರ. ಆ್ಯಂಡ್ ದ ನೈಟ್ ಆ್ಯಂಡ್ ಡೇ, ಸೊ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀರಾ. ಬಿಕಾಸ್ ಮೊದಲು ನಾವು ನಮಗೆ ಪ್ರಯಾರಿಟಿನ ಕೊಡಬೇಕು, ರೈಟ್? ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ತುಂಬಾ ಕಂಪ್ಯಾಷನೇಟ್ ಆಗ್ತಾ ಇದ್ದೀರಾ. ಆ್ಯಂಡ್ ಎಲ್ಲಿ ಯಾವ ಥರ ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದು. ಆ್ಯಂಡ್ ಒಂದು ಸ್ಟೇಬಲ್ ಪೊಸಿಷನಿಗೆ ಬರ್ತೀರಾ. ಪೈಲ್ ನಂಬರ್ 1 ತುಂಬಾ ಕಾಮ್ನೆಸ್ ಅನ್ನೋದು ನಿಮ್ಮ ಲೈಫಲ್ಲಿ ಬರುತ್ತೆ. ಓಕೆ, ತುಂಬಾ ಕಾಮ್ನೆಸ್ ಬರುತ್ತೆ. ಆ್ಯಂಡ್ ತುಂಬಾ ಆರ್ಗನೈಸ್ಡ್, ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥದ್ದು. ಸ್ಪೆಷಲಿ ನನಗೆ ಮನಿ ರಿಲೇಟೆಡ್, ಕರಿಯರ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್ ನೀವು ತುಂಬಾ ಡೆಡಿಕೇಟೆಡ್ ಆಗಿರ್ತೀರ. ಬರುವ ಮುಂದಿನ ನಿಮ್ಮ ಜೀವನದ ಹಂತ ಆ ಥರ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ಒಬ್ಬರು ಪರ್ಸನ್ ಬರ್ಬೋದು, ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು, ನಿಮ್ಮನ್ನು ತುಂಬ ಮೆಚ್ಯೂರ್ ಮಾಡಬಹುದು. ಆ್ಯಂಡ್ ನಿಮ್ಮ ಪ್ರಾಬ್ಲಮ್ ಏನಿದೆ ನೋಡಿ, ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡಬಹುದು ಇವರು. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ವೆರಿ ಸ್ಟ್ರಾಂಗ್ ಎನರ್ಜಿ. ಸೊ ನಿಮ್ಮ ಲೈಕ್ ಇಲ್ಲಿ ತನಕ ಜನರು ನಿಮ್ಮ ಕಾಮ್ನೆಸ್ನ ನೋಡ್ತಾ ಇದ್ರು, ಜನರು ಇಲ್ಲಿ ತನಕ ನಿಮ್ಮ ಇನ್ನೋಸೆನ್ಸ್ನ ನೋಡ್ತಾ ಇದ್ರು. ಬಟ್ ಬರುವ ಮುಂದಿನ ಹಂತದಲ್ಲಿ ನೀವು ಯಾವ ಥರದ ಅಡ್ವಾಂಟೇಜಸ್, ಯಾವ ಥರದ ರಿಸ್ಕನ್ನು ತೊಗೊಳ್ತೀರ ನೋಡಿ, ಅದನ್ನು ನೋಡಿಬಿಟ್ಟು ಶಾಕ್ ಆಗ್ತಾರೆ ಜನರು. ಇವರ ಆ ಪರ್ಸನ್, ನಾವು ನೋಡಿರುವಂಥ ಪರ್ಸನ್ ಇವರೇನಾ ಅನ್ನೋದು. ಸೊ ತುಂಬಾ ಇಲ್ಲಿ ಚೇಂಜಸ್ನ ನೋಡ್ತಾ ಇದ್ದೀನಿ, ಟ್ರಾನ್ಸ್ಫಾರ್ಮೇಷನ್ನ ನೋಡ್ತಾ ಇದ್ದೀನಿ. ಒಂದು ಕಿಂಗ್ ಪೊಸಿಷನ್ ಇರ್ಬೋದು, ಒಂದು ಕ್ವೀನ್ ಪೊಸಿಷನ್ ಇರ್ಬೋದು. ಲೈಕ್ ಕೆಲವರಿಗೆ ಇಲ್ಲಿ ಅವಾರ್ಡ್ ಸಿಗ್ಬೋದು, ರಿವಾರ್ಡ್ ಸಿಗ್ಬೋದು, ಪ್ರಮೋಷನ್ ಸಿಗ್ಬೋದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪೈಲ್ ನಂಬರ್ 1 ಅಂತಂದರೆ ರಿಸ್ಕ್ ತೊಗೊಳ್ಳೋದಕ್ಕೂ ಕೂಡ ನೀವು ನಿಮ್ಮ ಬರುವ ಮುಂದಿನ ಹಂತದಲ್ಲಿ ರಿಸ್ಕ್ ಕೂಡ ನೀವು ತೊಗೊಳ್ತೀರಾ.
ಅಂಥ ಸಿಚುವೇಶನ್ನ ನಾನು ನೋಡ್ತಾ ಇದ್ದೀನಿ. ಮನಿ ರಿಲೇಟೆಡ್ ಎಷ್ಟೊಂದು ಪ್ರಾಬ್ಲಮ್ ಏನಿತ್ತು ನೋಡಿ, ಅದರಲ್ಲಿ ರಿಲೀಫನ್ನು ನಾನು ನೋಡ್ತಾ ಇದ್ದೀನಿ ಪೈಲ್ ನಂಬರ್ 1. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ ಏನು ನಿಮಗೆ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Pile number 1. Thank you so much. ಕಂಡೀಷ್ನಿಂಗ್ ಪೈಲ್ ನಂಬರ್ 1. ಸೊ ಇಲ್ಲಿ ನಿಮಗೆ ರೈಟ್ ನಾವು ಏನು ಹೇಳ್ತಾ ಇದ್ದಾರೆ ನೋಡಿ, ಕುರಿ ಆಗಬೇಡಿ ಸಿಂಹ ಆಗಿ. ಓಕೆ, ಸೊ ನಿಮ್ಮ ರಿಮೋಟ್ ಕಂಟ್ರೋಲ್ನ ಬೇರೆಯವ್ರಿಗೆ ಕೊಡಬೇಡಿ, ಬೇರೆಯವರ ಹೇಳಿದ ಮಾತನ್ನು ಕೇಳಬೇಡಿ. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ಓಕೆ, ಸೊ ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ಇನ್ನೊಬ್ಬರು ಏನು ಹೇಳ್ತಾರೆ ಅನ್ನೋದು ಬೇಡ, ಅಗತ್ಯ ಇಲ್ಲ. ನಿಮ್ಮ ಮೈಂಡಲ್ಲಿ ಹಲವಾರು ರೀತಿಯಂಥ ಗೊಂದಲಗಳು ಬರ್ಬೋದು, ಬಟ್ ಅದನ್ನು ಎದುರಿಸಿ ನಿಲ್ಲುವಂಥ ಶಕ್ತಿ ನಿಮ್ಮಲ್ಲಿದೆ. ಓಕೆ, ಇಲ್ಲಿ ನಿಮಗೆ ಸಿಂಹ ಆಗೋದಕ್ಕೆ ಹೇಳ್ತಾ ಇದ್ರೆ ಪೈಲ್ ನಂಬರ್ 1, ಕುರಿ ಆಗಬೇಡಿ. ಓಕೆ, ಪೈಲ್ ನಂಬರ್ 1 ಇಲ್ಲಿ ನಿಮಗೆ ಅದನ್ನು ಹೇಳ್ತಾ ಇದ್ರೆ, ಆ್ಯಂಡ್ ಕೆಲವೊಂದು ವಿಷಯನ ಲೆಟ್ ಗೋ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ ನಿಮಗೆ. ಸೊ ನೋಡಿ, ನಿಮ್ಮನ್ನು ಯಾವುದಲ್ಲಿ ಬಂದಿಖಾನೆ ಮಾಡಿದ್ದೀರಿ ಅನ್ನೋದನ್ನು ನೋಡಿ. ಕೆಲವೊಂದು ಬಿಲೀಫ್ ಸಿಸ್ಟಮ್ ಇರಬಹುದು ನಿಮ್ಮದು. ಓಕೆ, ಪೈಲ್ ನಂಬರ್ 1. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ ಸ್ವಲ್ಪ ಇಲ್ಲಿ ರಿಲೀಫ್ ಆಗುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 1 ಸ್ವಲ್ಪ ಹೊರಗಡೆ ಬರುವಂಥ ಅವಶ್ಯಕತೆ ಇದೆ. ಸ್ಟ್ರೆಸ್ ಫ್ರೀ ಆಗೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ರೆ, ಸ್ಟ್ರೆಸ್ಸಿಂದ ಆದಷ್ಟು ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ ಪೈಲ್ ನಂಬರ್ 1. ಓಕೆ, ಸೊ ಮೈಂಡ್ಫುಲ್ ಎಕ್ಸಸೈಸ್ ಮಾಡುವಂಥದ್ದು ಇರ್ಬೋದು, ಯೋಗ ಮಾಡುವಂಥದ್ದು ಇರ್ಬೋದು, ಧ್ಯಾನ ಇರ್ಬೋದು, ಇದೆಲ್ಲ ನಿಮಗೆ ತುಂಬ ಒಳ್ಳೆಯದು ಪೈಲ್ ನಂಬರ್ 1. ಓಕೆ, ಎಸ್, ಟ್ರಸ್ಟ್ ಯುವರ್ ಸೆಲ್ಫ್ ಪೈಲ್ ನಂಬರ್ 1. ಟ್ರಸ್ಟ್ ಯುವರ್ ಸೆಲ್ಫ್. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ ರೈಟ್ ನಾವು. ಸೊ ಲೆಟ್ಸ್ ಸಿ ಬೇರೆ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ನೋಡಿ, ಯಾವ ಒಂದು ರಿಲೇಷನ್ಶಿಪ್ಪಲ್ಲಿದ್ದೀರಾ, ಇಲ್ಲಾಂದರೆ ರಿಲೇಷನ್ಶಿಪ್ ಯಾವ ಥರ ಇದೆ. ಒಂದು ವೇಳೆ ನೀವು ಒಂದೇ ಥರದ ಜನರನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಫ್ರೀಕ್ವೆನ್ಸಿನ ಚೇಂಜ್ ಮಾಡಬೇಕು. ಆವಾಗಲೇ ನೀವು ಒಳ್ಳೆಯದನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ. ಓಕೆ, ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. ಓಕೆ, ಫ್ಲೋರೈಟ್. Have you been unable to focus on complex tasks? Are you an intelligent being? You can lovingly accomplish whatever you put in your mind. Develop your inner genuine. Educate yourself in area you feel your knowledge may be lacking. So ನೋಡಿ, ಯಾವ ಏರಿಯಾದಲ್ಲಿ ನಿಮ್ಮ ನಾಲೆಜ್ ಲ್ಯಾಕ್ ಆಗ್ತಾ ಇದೆ ಅಂತ ಅನಿಸುತ್ತೆ ನೋಡಿ, ಅಲ್ಲಿ ನಿಮ್ಮನ್ನು ಎಜುಕೇಟ್ ಮಾಡಿ. ನೋಡಿ, ಯಾವ ಏರಿಯಾದಲ್ಲಿ ತುಂಬ ಲ್ಯಾಕ್ ಇದೆ, ಫಾರ್ ಎಕ್ಸಾಂಪಲ್ ಮನಿ ಏರಿಯಾದಲ್ಲಿ ಲ್ಯಾಕ್ ಇದೆ ಅನ್ನೋದಂದರೆ ಅಲ್ಲಿ ನಿಮ್ಮನ್ನು ನೀವು ಎಜುಕೇಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ ಪೈಲ್ ನಂಬರ್ 1. ಓಕೆ, ಸೊ ಲೆಟ್ಸ್ ಸಿ ಇಲ್ಲಿ ಏನಿದೆ ಮೆಸೇಜ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. ಥ್ಯಾಂಕ್ ಯು. ಪೈಲ್ ನಂಬರ್ 1. Pile number 1. Thank you so much. Enter the temple of your truth and learn to value it. Pile number 1. ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 1, ಬರುವ ದಿನಗಳಲ್ಲಿ ನೀವೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಟ್ಸ್ ರಿಲೇಟೆಡ್ ಗಾಡ್, ಇಟ್ಸ್ ರಿಲೇಟೆಡ್ ನೀವು ನಿಮ್ಮ ಇಷ್ಟ ದೇವರು ಇರ್ಬೋದು, ನಿಮ್ಮ ಕುಲ ದೇವರು ಇರ್ಬೋದು. ಸೊ ಅವರಿಂದ ನೀವೇನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡೋದಿದೆ ಪೈಲ್ ನಂಬರ್ 1.
ಸೊ ಯಾರು ಹೇಳ್ತಾ ಇರ್ತೀರ ನೋಡಿ ದೇವರಿಲ್ಲ ಅನ್ನೋದು, ಸೊ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಪೈಲ್ ನಂಬರ್ 1. ಕೆಲವ್ರದಿಲ್ಲಿ ಕೆಲವ್ರಿಗಿಲ್ಲಿ ಏಂಜಲ್ ಇನ್ವೋಕ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ, ಇಲ್ಲ ಅಂದರೆ ಏಂಜಲ್ ಜೊತೆ ಕನೆಕ್ಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ, ಇಲ್ಲ ಅಂದರೆ ಏಂಜಲ್ಸ್ ನಂಬರ್ ನಿಮಗೆ ಹೆಚ್ಚು ನೋಡೋದಕ್ಕೆ ಸಿಗ್ತಾ ಇರ್ಬೋದು ಪೈಲ್ ನಂಬರ್ 1. ಓಕೆ, ಎಂಟರ್ ದ ಟೆಂಪಲ್ ಆಫ್ ಯುವರ್ ಟ್ರೂತ್ ಆ್ಯಂಡ್ ಲರ್ನ್ ಟು ವ್ಯಾಲ್ಯೂ ಇಟ್. ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ನೀವೊಂದು ಎಕ್ಸ್ಪೀರಿಯನ್ಸ್ ಮಾಡೋದಿದೆ ಪೈಲ್ ನಂಬರ್ 1. ಲೆಟ್ ಮೀ ಸಿ ಒನ್ ಸೆಕೆಂಡ್ ಬುಕ್ಕಲ್ಲಿ ಏನಿದೆ ಅಂತ ನೋಡೋಣ. ಓಕೆ, ಸೊ ನನಗೆ ಲೈಕ್ ಐ ಫೀಲ್ ನನಗಿಲ್ಲಿ ಬುಕ್ಕಿಂದ ಏನಿದೆ ಅನ್ನೋದನ್ನು, ಸೊ ಲೆಟ್ ಸಿ. ಓಕೆ, ನಂಬರ್ 19. ಓಕೆ, yes, major shift, experience God. Yes, you will experience God. That is what, yes, ನೀವು ಎಕ್ಸ್ಪೀರಿಯನ್ಸ್ ಮಾಡೋದಿದೆ. ಎವ್ರಿಥಿಂಗ್ ಈಸ್ ಇನ್ ಗಾಡ್, ಎವ್ರಿಥಿಂಗ್ ಯು ಕ್ಯಾನ್ ಸಿ, ಆಲ್ ಆಫ್ ಕ್ರಿಯೇಷನ್ ಈಸ್ ವಿದಿನ್ ದ ಡಿವೈನ್ ಸೋರ್ಸ್. ಆಲ್ ಟೈಮ್ಸ್ ಯು ಮೇ ಫೀಲ್ ಡಿಸ್ಕನೆಕ್ಟೆಡ್, ಬಟ್ ಗಾಡ್ ಈಸ್ ಫ್ಲೋಯಿಂಗ್ ಥ್ರೂ ಯು ಅಟ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ಗಾಡ್ ದ ಡಿವೈನ್ ಸೋರ್ಸ್ ಈಸ್ ವಿದಿನ್ ಯು ಆ್ಯಂಡ್ ಅರೌಂಡ್ ಯು. ಎಸ್, ಯಾವಾಗೆಲ್ಲ ನೀವು ಡೌನ್ ಫೀಲ್ ಮಾಡ್ಕೊಳ್ತೀರ ನೋಡಿ, ಆವಾಗ ಅಂದ್ಕೊಳ್ಳಿ ಏನು ಅಂತಂದರೆ ದೇವರು ನಿಮ್ಮ ಜೊತೆಗಿದ್ದಾರೆ ಅನ್ನೋದು. ಓಕೆ, ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಹಿಯರ್ ಪೈಲ್ ನಂಬರ್ 1. ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ ಪೈಲ್ ನಂಬರ್ 1. ಸೊ ಚಿಟ್ಟಿಯಲ್ಲಿ ಏನಿದೆ ನಿಮಗೆ ಅನ್ನೋದನ್ನು ನೋಡೋಣ. ಏನು ಸಿಗುತ್ತೆ, ಇಲ್ಲಾಂದರೆ ಏನು ಮಾಡಬೇಕು ಅಂತ ಬರುತ್ತೆ ನೋಡೋಣ. ಓಕೆ, ಒಂದು ಸೆಕೆಂಡ್ ಲೈಟ್ ಆನ್ ಮಾಡೋಣ. ಪೈಲ್ ನಂಬರ್ 1 ಸ್ಪಿರಿಟ್, pile number 1. Okay, pile number 1. Okay, pile number 1, eat some sweets. ನಿಮಗೇನೋ ಗುಡ್ ನ್ಯೂಸ್ ಇದೆ. ಈಟ್ ಸಮ್ ಸ್ವೀಟ್ ಇನ್ ದ ಸೆನ್ಸ್ ಸ್ವೀಟ್ ತಿನ್ನಿ ಅಂತೆಲ್ಲ ಏನೋ ಗುಡ್ ನ್ಯೂಸ್ ನಿಮ್ಮ ಹತ್ರ ಬರೋದಿದೆ ಪೈಲ್ ನಂಬರ್ 1. ಸ್ಮೈಲ್. ಓಕೆ, ಸ್ಮೈಲ್ ಮಾಡೋದನ್ನು ಮರಿಬೇಡಿ ಪೈಲ್ ನಂಬರ್ 1. ಸ್ಮೈಲ್ ಮಾಡಿ. ಓಕೆ, ಗಿಫ್ಟ್ ಆಫ್ ಲವ್. ಓಕೆ, ಸೊ ಸಮಥಿಂಗ್ ಈಸ್ ಕಮಿಂಗ್ ಯುವರ್ ವೇ. ಸೊ ಗಿಫ್ಟ್ ಆಫ್ ಲವ್ ಇದು ನಿಮ್ಮ ಪ್ರೀತಿ ಪಾತ್ರರಿಂದ ಇರ್ಬೋದು, ಇಲ್ಲ ಅಂದರೆ ಇದು ದೇವರಿಂದ ಕೂಡ ಇರ್ಬೋದು ಪೈಲ್ ನಂಬರ್ 1. ಇನ್ನರ್ ಸ್ಟ್ರೆಂತ್. ಓಕೆ, ರೆಕಗ್ನೈಸ್ ಯುವರ್ ಇನ್ನರ್ ಸ್ಟ್ರೆಂತ್ ಪೈಲ್ ನಂಬರ್ 1. ಸೊ ನಾನು ಹೇಳ್ದಲ್ವ, ಇಲ್ಲಿ ಬೇರೆಯವರ ಮಾತನ್ನು ಕೇಳೋ ಬದಲು ನೀವು ನಿಮ್ಮ ಮಾತನ್ನು ಕೇಳಿ. ಓಕೆ, ಜರ್ನಿ. ಓಕೆ, ಸೊ ಕೆಲವರಿಗೆ ಇಲ್ಲಿ ಟ್ರಾವೆಲ್ ಇರ್ಬೋದು, ಇಲ್ಲಾಂದರೆ ರೈಟ್ ನಾವು ನೀವು ಒಂದು ಜರ್ನಿಯಲ್ಲಿ ಇದ್ದೀರಾ ಪೈಲ್ ನಂಬರ್ 1. ಓಕೆ, ಸೊ ದ್ಯಾಟ್ಸ್ ವೈ ಇಟ್ಸ್ ಮೋರ್ ಹರ್ಟಿಂಗ್, ತುಂಬ ಹರ್ಟ್ ಆಗೋದಿರ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. File number one. Okay. Okay, so pile number 1. ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಕೆಲವರು ಪ್ರೆಗ್ನೆಂಟ್ ಆಗ್ಬೋದು, ಇನ್ನು ಕೆಲವರು ನೀವೇನೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀರ ನೋಡಿ ಅದಕ್ಕೆ ಒಳ್ಳೆ ಅವಾರ್ಡ್ ಸಿಗ್ತಾ ಇದೆ. ಆ್ಯಂಡ್ ಮಿಸ್ಟೀರಿಯಸ್ ಮ್ಯಾಜಿಕ್, ಜೀವನದಲ್ಲಿ ಮ್ಯಾಜಿಕ್ ನಡೆಯುತ್ತೆ ಅನ್ನೋ ವಿಶ್ವಾಸ ನಿಮಗಿರಬೇಕು. ಆ್ಯಂಡ್ ಯುನಿಕಾರ್ನ್ ಸ್ಪಿರಿಟ್ ಆ್ಯನಿಮಲ್, ಯುನಿಕಾರ್ನ್ ಎನರ್ಜಿ ನಿಮ್ಮ ಜೊತೆ ಕ್ರಿಯೇಟ್ ಮಾಡ್ಬೋದು ಪೈಲ್ ನಂಬರ್ 1. ಆ್ಯಂಡ್ ಇಟ್ ಈಸ್ ಅ ಎಕ್ಸ್ ಇದೆ ಇಲ್ಲಿ. ಸೊ ಯಾರೆಲ್ಲ ಎಕ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ನೋಡಿ, ಬಿಟ್ಬಿಡಿ, ಎಕ್ಸ್ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ ಒಂದು. ಆ್ಯಂಡ್ ಯಾರು ಇಲ್ಲಿ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ, ಪಾಸ್ಟ್ ಬಗ್ಗೆ ಯೋಚನೆ ಮಾಡಬೇಡಿ. ಫ್ಯೂಚರಲ್ಲಿ ನೀವು ಏನು ಮಾಡಬೇಕು ಅಂತ ಇದ್ದೀರಾ, ಪ್ರೆಸೆಂಟಲ್ಲಿ ಏನು ಮಾಡಬೇಕು ಅಂತ ಇದ್ದೀರಾ ನೋಡಿ, ಅದರ ಮೇಲೆ ಫೋಕಸ್ಡ್ ಆಗಿ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ಇಲ್ಲಿ ಮಿಸ್ಟೀರಿಯಸ್ ಮ್ಯಾಜಿಕ್ ನಡೆಯುತ್ತೆ ಪೈಲ್ ನಂಬರ್ 1. ಸೊ ಆದಷ್ಟು ಪಾಸಿಟಿವ್ ಆಗಿರಿ. ಆ್ಯಂಡ್ ಯುನಿಕಾರ್ನ್ ಬಗ್ಗೆ ಸ್ವಲ್ಪ ನೀವು ಗೂಗಲಲ್ಲಿ ಸರ್ಚ್ ಮಾಡಿ. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಬಾಯ್. ಪೈಲ್ ನಂಬರ್ 2. ಓಕೆ, ಸೊ ನಿಮ್ಮ ಸರಿಯಾಗಿ ಡೇಟ್ ಆಫ್ ಬರ್ತ್ನ ಚೂಸ್ ಮಾಡಿದಿರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಇಡ್ತಾ ಇದ್ದೀನಿ. ಬನ್ನಿ ಕಾರ್ಡನ್ನು ಶಫಲ್ ಮಾಡೋಣ. ಥ್ಯಾಂಕ್ ಯು ಸ್ಪಿರಿಟ್. ಪೈಲ್ ನಂಬರ್ 2.
Okay, pile number 2. Thank you, Spirit. Thank you so much. Pile number 2. Pile number 2. Thank you so much. Okay, Temperance. Pile number 2. Pile number 2. Thank you so much. Pile number 2. King of Cups. Okay. Ten of Pentacles. Ace of Cups. The World. Okay. Strength. Wow. Very nice. ಸೊ ಪೈಲ್ ನಂಬರ್ 2 ಫ್ಯಾಮಿಲಿ ಜೊತೆಗಿನ ಬಾಂಡಿಂಗ್ ಏನಿದೆ ನೋಡಿ, ಬರುವ ಮುಂದಿನ ಹಂತದಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಓಕೆ, ಆ್ಯಂಡ್ ರೈಟ್ ನಾವು ತುಂಬ ಕನ್ಫ್ಯೂಸ್ಡ್ ಆಗಿರ್ಬೋದು ನೀವು. ಪೈಲ್ ನಂಬರ್ 2 ಪೀಪಲ್ ತುಂಬಾ ಎಮೋಷ್ನಲ್ ಆಗಿರ್ಬೋದು. ಮೇ ಬಿ ಮೇಲ್ ಆಗಿದ್ದರೆ ಫೀಮೇಲನ್ನು ಇಟ್ಕೊಂಡು ತುಂಬಾ ಎಮೋಷ್ನಲ್ ಆಗಿರ್ಬೋದು, ಫೀಮೇಲ್ ಆಗಿದ್ದರೆ ಮೇಲನ್ನು ಇಟ್ಕೊಂಡು ತುಂಬಾ ಎಮೋಷ್ನಲ್ ಆಗಿರ್ಬೋದು. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಇಲ್ಯೂಷನ್ ಇರ್ಬೋದು. ರೈಟ್ ನಾವು ಕನ್ಫ್ಯೂಷನ್ ಎನರ್ಜಿಯಲ್ಲಿದ್ದೀರಾ, ಕ್ಲಾರಿಟಿ ಇಲ್ಲ. ಪೈಲ್ ನಂಬರ್ 1 ಕೂಡ ಈ ಒಂದು ಎನರ್ಜಿ ಇತ್ತು. ಕ್ಲಾರಿಟಿ ಇಲ್ಲ, ಕನ್ಫ್ಯೂಸ್ಡ್ ಆಗಿದ್ದೀರಾ, ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ನಿಮ್ಮ ಕಣ್ಣ ಮುಂದೆ ಏನೆಲ್ಲ ಕಾಣುತ್ತೆ ನೋಡಿ, ಅದು ನಿಮಗೆಲ್ಲನೂ ದೊಡ್ಡದಾಗಿ ಕಾಣುತ್ತೆ. ಆ್ಯಕ್ಚುಲಿ ಸಮಸ್ಯೆ ಸಣ್ಣದು, ಬಟ್ ಅದು ನೀವು ನೋಡುವಾಗ ತುಂಬ ದೊಡ್ಡದಾಗಿ ನಿಮ್ಗೆ ಕಾಣುತ್ತೆ. ಓಕೆ, ಬಿಕಾಸ್ ಪೈಲ್ ನಂಬರ್ 1 ಕೂಡ ಇತ್ತು ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡಿ ಅಂತ. ಸೊ ನಿಮಗೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ, ಟ್ರಸ್ಟ್ ಯುವರ್ ಇಂಟ್ಯೂಷನ್ ಪೈಲ್ ನಂಬರ್ 2, ಬಿಕಾಸ್ ನಿಮ್ಮ ಇಂಟ್ಯೂಷನ್ ನಿಮಗೆ ಒಳ್ಳೆ ಗೈಡ್ ಮಾಡ್ತಾ ಇದೆ ಪೈಲ್ ನಂಬರ್ 2. ಓಕೆ, ಸೊ ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಪೈಲ್ ನಂಬರ್ 2 ಪೀಪಲ್ ಬರುವ ಮುಂದಿನ ದಿನಗಳಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಒಂದು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ಎಮೋಷ್ನಲಿ ಕೂಡ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಪೈಲ್ ನಂಬರ್ 2. ಆ್ಯಂಡ್ ಇಲ್ಲಿ ನನಗೇನು ಅನಿಸ್ತಾ ಇದೆ ಅಂತಂದರೆ, ಕೆಲವೊಂದು ರಿಲೇಷನ್ಶಿಪ್ಪನ್ನು ನೀವು ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದೀರಾ ಬರುವ ಮುಂದಿನ ದಿನಗಳಲ್ಲಿ. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಸೊ ಇನ್ನು ಕೆಲವರು ಟ್ರಾವೆಲ್ ಮಾಡ್ತೀರಾ. ಸೊ ಬರುವ ಮುಂದಿನ ನಿಮ್ಮ ಜೀವನದ ಹಂತದಲ್ಲಿ ತುಂಬ ಜನ ವರ್ಲ್ಡ್ ಟೂರ್ ಮಾಡ್ಬೋದು, ಇಲ್ಲಾಂದರೆ ಟೂರ್ ಮಾಡ್ಬೋದು. ಬರೀ ನಿಮಗೆ ಇಷ್ಟ ಇರುವಂತಹ ಜಾಗದಲ್ಲಿ ಟೂರ್ ಮಾಡ್ಬೋದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಇನ್ನು ಕೆಲವರು ಬೇಬಿನ ಕನ್ಸ್ಯೂಮ್ ಮಾಡ್ಬೋದು. ಆ್ಯಂಡ್ ಯಾರು ರೈಟ್ ನಾವು ಪ್ರೆಗ್ನೆಂಟ್ ಇದ್ದೀರಾ ನೋಡಿ ಅಂತಂದರೆ, ಇವಾಗ ಪ್ರೆಗ್ನೆಂಟ್ ಅಂತ ನಿಮ್ಗೆ ಗೊತ್ತಾಗಿದೆ, ಯಾರ ಜೊತೆನೂ ಹೇಳೋದಕ್ಕೆ ಹೋಗಬೇಡಿ, ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಯಾರು ಪ್ರೆಗ್ನೆಂಟ್ ಆಗಿಲ್ಲ, ಪ್ರೆಗ್ನೆಂಟ್ ಆಗಬೇಕು ಅಂತ ಇದ್ದೀರಾ ನೋಡಿ, ಸೊ ನೀವು ಅಫರ್ಮೇಷನ್ನ ಗೂಗಲಲ್ಲಿ ಸರ್ಚ್ ಮಾಡಿ, ಪ್ರೆಗ್ನೆಂಟ್ ಇರೋರಿಗೆ ಯಾವ ಅಫರ್ಮೇಷನ್ ಒಳ್ಳೆಯದು ಅನ್ನೋದು. ಓಕೆ, ಸೊ ಪೈಲ್ ನಂಬರ್ 2 ನನಗೆ ಇಲ್ಲಿ ಯಾವುದು ಫೀಲ್ ಮಾಡ್ತಾ ಇದ್ದೀನಿ ಅಂತಂದರೆ, ಯಾವುದ್ರ ಪರಿಮಳ ಬರ್ತಾ ಇದೆ ಅಂತ ನನಗೆ ಕರ್ಪೂರ. ಸೊ ಆದಷ್ಟು ಮನೆಯಲ್ಲಿ ಕರ್ಪೂರದ ಆರತಿ ಮಾಡ್ತಾರಲ್ಲ, ಆ್ಯಂಡ್ ಅದರ ಒಂದು ಪರಿಮಳ ಬರುತ್ತೆ. ಓಕೆ, ಸೊ ಐ ಸೆನ್ಸ್ ದ್ಯಾಟ್ ಫ್ರೆಗ್ರೆನ್ಸನ್ನು ಫೀಲ್ ಮಾಡ್ತಾ ಇದ್ದೀನಿ ನಾನು. ಒಂದೇ ಸಲಕ್ಕೆ ನನಗೆ ಪರಿಮಳ ಬಂತು. ಓಕೆ, ಪೈಲ್ ನಂಬರ್ 2 ಪೀಪಲ್. ಸೊ ಮನೇಲಿ ಸ್ವಲ್ಪ ಧೂಪ ಹಚ್ಚಿ, ಕಿಟಕಿ ಬಾಗಿಲಗಳನ್ನೆಲ್ಲ ತೆರೆದು ಧೂಪ ಕೊಡಿ, ದೇವರಿಗಿರ್ಬೋದು. ಆ್ಯಂಡ್ ನಿಮ್ಮ ಮನೆಗೆ ಎಲ್ಲನೂ ಕರ್ಪೂರದ ಆರತಿ ಮಾಡಿ. ಆ್ಯಂಡ್ ಇನ್ನೊಂದು ಮಾಡಿ, ಅದು ಯಾವುದು ಅಂತಂದರೆ, ಬಲ ಕೈಯಲ್ಲಿ 2 ಕರ್ಪೂರ 2 ಲವಂಗ, ಎಡ ಕೈಯಲ್ಲಿ 2 ಕರ್ಪೂರ 2 ಲವಂಗ ಹೋಲ್ಡಲ್ಲಿ ಇಟ್ಕೊಳ್ಳಿ. ಈ ಥರ ಹೋಲ್ಡಲ್ಲಿ ಇಟ್ಕೊಳ್ಳಿ. ಓಕೆ, ಈ ಥರ ಇಟ್ಕೊಳ್ಳಿ, ಮುಷ್ಟಿಯಾಗಿ ಇಟ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಆ್ಯಂಡ್ ಮನಸ್ಸಲ್ಲಿ ಹೇಳಿ,
ಎಲ್ಲ ಬೇಡದ ಎನರ್ಜೀಸ್ಗಳು, ಅನ್ವಾಂಟೆಡ್ ಎನರ್ಜೀಸ್, ಈವಲ್ ಐ ಅದೆಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ಒಂದು 2 ಮಿನಿಟ್ಸ್ ಇಲ್ಲಾಂದರೆ 3 ಮಿನಿಟ್ಸ್ ಹಾಗೇ ಇಟ್ಕೊಂಡು ಅದಾದ ನಂತರ ಅದನ್ನ ಏನು ಮಾಡಿ, ಅದನ್ನ ಬರ್ನ್ ಮಾಡಿ. ಓಕೆ, ಸೊ ಐ ಡೋಂಟ್ ನೋ, ನನಗೆ ಇದು ನಿಮಗೆ ರೆಮಿಡಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ, ಸೊ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ. ಸೊ ಕೆಲವ್ರಿಗೆ ಇಲ್ಲಿ ಫ್ಯಾಮಿಲಿಯಲ್ಲಿ ರೀಸೆಂಟ್ಲಿ ಜಗಳಗಳಾಗ್ತಾ ಇರಬಹುದು, ಫ್ಯಾಮಿಲಿಯಲ್ಲಿ ರೀಸೆಂಟ್ಲಿ, ಬಿಕಾಸ್ ಇಲ್ಲಿ ಏನೋ ನಾನು ದೃಷ್ಟಿನ ನೋಡ್ತಾ ಇದ್ದೀನಿ, ಈವಿಲ್ ಐನ ನೋಡ್ತಾ ಇದ್ದೀನಿ. ಓಕೆ, ದಿಸ್ ಈಸ್ ವಾಟ್ ಐ ಆಮ್ ಗೆಟ್ಟಿಂಗ್. ಸೊ ರೈಟ್ ನಾವು ತುಂಬಾ ಕನ್ಫ್ಯೂಸ್ಡ್ ಆಗಿರ್ಬೋದು, ಜಗಳಗಳಾಗ್ತಾ ಇರ್ಬೋದು, ಲೈಫಲ್ಲಿ ಥರ್ಡ್ ಪಾರ್ಟಿ ಇರ್ಬೋದು, ಇನ್ಫ್ಲುಯೆನ್ಸ್ ಕೂಡ ಮಾಡ್ತಾ ಇರ್ಬೋದು. ರೈಟ್ ನಾವು ಪ್ರೆಸೆಂಟಲ್ಲಿ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪೈಲ್ ನಂಬರ್ 2 ಪೀಪಲ್. ಈವಿಲ್ ಐ ಇದೆ ಆ್ಯಂಡ್ ಎಸ್, ಕನ್ಫ್ಯೂಸ್ಡ್ ತುಂಬ ಆಗಿದ್ದೀರಾ, ಲೈಫ್ ರಿಲೇಟೆಡ್ ಕನ್ಫ್ಯೂಸ್ಡ್ ತುಂಬ ಆಗಿದ್ದೀರಾ. ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಯಾವುದನ್ನು ಚೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೆಲವ್ರದ್ದು ಕ್ರಿಯೇಟಿವಿಟಿ ಬ್ಲಾಕ್ ಆಗಿರ್ಬೋದು ಇಲ್ಲಿ. ಬಟ್ ಬರುವ ಮುಂದಿನ ದಿನಗಳಲ್ಲಿ ನೀವು ಎಮೋಷ್ನಲಿ ತುಂಬಾ ಬ್ಯಾಲೆನ್ಸ್ಡ್ ಆಗಿರ್ತೀರಾ. ಓಕೆ, ಆ್ಯಂಡ್ ಅದೇ ನಾನು ಹೇಳ್ದೆಲ್ಲ, ವರ್ಲ್ಡ್ ಟೂರ್ ಮಾಡ್ಬೋದು ನೀವು, ಇಲ್ಲಾಂದರೆ ನಿಮ್ಮ ಫೇವ್ರೆಟ್ ಜಾಗಕ್ಕೆ ನೀವು ಟ್ರಾವೆಲ್ ಮಾಡ್ಬೋದು. ನಿಮ್ಮ ಇನ್ನರ್ ಸ್ಟ್ರೆಂತ್ ಮೇಲೆ ನೀವು ಟ್ಯಾಪ್ ಇನ್ ಮಾಡ್ತೀರಾ, ನಿಮ್ಮ ಇನ್ನರ್ ಸ್ಟ್ರೆಂತ್. ಓಕೆ, ಸೊ ಇಲ್ಲಿ ತನಕ ನಿಮಗೆ ಅನಿಸ್ತಾ ಇರ್ಬೋದು, ಇದನ್ನು ನಾನು ಹೇಗೆ ಪಡೆಯಲಿ, ಇದನ್ನು ನಾನು ಹೇಗೆ ಮ್ಯಾನಿಫೆಸ್ಟ್ ಮಾಡಲಿ ಅನ್ನೋದು. ನಿಮಗೆ ಒಂದು ಯಾವ ಥರ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಐಡಿಯಾಸ್ಗಳು ಬರುತ್ತೆ. ನಿಮ್ಮ ಇನ್ನರ್ ಸ್ಟ್ರೆಂತ್ ಏನಿದೆ ನೋಡಿ, ಅದನ್ನು ನೀವು ರೆಕಗ್ನೈಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಯಾವ ಥರದ ಸ್ಟ್ರಗಲ್ಗಳು ರೈಟ್ ನಾವು ಯಾವ ಥರದ ಸ್ಟ್ರಗಲ್ ನಡೀತಾ ಇದೆ ನೋಡಿ, ನೀವು ನಿಮ್ಮ ಇನ್ನರ್ ಸ್ಟ್ರೆಂತಿಂದಲೇ ಆ ಚಾಲೆಂಜನ್ನು ಫೇಸ್ ಮಾಡ್ತೀರಾ. ಓಕೆ, ಆ ಚಾಲೆಂಜನ್ನು ಫೇಸ್ ಮಾಡ್ತೀರಾ. ಕೆಲವೊಂದು ಎಂಡಿಂಗ್ ಇದೆ ಇಲ್ಲಿ, ಹೊಸ ಸ್ಟಾರ್ಟ್ ಆಗಬಹುದು, ಹೊಸ ಲೈಫ್ ಸ್ಟಾರ್ಟ್ ಆಗ್ಬೋದು. ಕೆಲವ್ರದ್ದು ಪಾಸ್ಟ್ ಲೈಫಲ್ಲಿ ತೊಗೊಂಡು ಬಂದಿರುವಂತಹ ಕರ್ಮ ಏನಿದೆ ನೋಡಿ, ಅದು ರಿಲೀಸ್ ಆಗ್ತಾ ಇದೆ. ಪೈಲ್ ನಂಬರ್ 2. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ಎಸ್, ತುಂಬಾ ನೀವು ನಿಮ್ಮ ಸೆನ್ಸಲ್ಲಿ ಬರ್ತಾ ಇದ್ದೀರಾ. ಸೊ ನೀವೆಲ್ಲಿ ಮಿಸ್ಟೇಕ್ ಮಾಡಿದ್ರಿ, ನೀವೆಲ್ಲಿ ತಪ್ಪು ಮಾಡಿದ್ರಿ, ಇದು ಯಾಕೆ ನನಗೆ ವರ್ಕ್ ಆಗಿರಲಿಲ್ಲ, ಇವಾಗ ನಿಮಗೆ ಯಾವುದು ವರ್ಕ್ ಆಗ್ತಾ ಇಲ್ಲ ನೋಡಿ, ಅದು ಒಳ್ಳೆ ಐಡಿಯಾಸಿಂದ ಮುಂದೆ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ಯಾವ ಟೆಕ್ನಿಕ್ ನಿಮಗೆ ಕೆಲವರಿಗೆ ನೋಡಿ, ಕೆಲವರಿಗೆ 3, 6, 5 ಟೆಕ್ನಿಕ್ 3, 6, 7 ಏನಿದೆ ನೋಡಿ, ಆ ಟೆಕ್ನಿಕ್ ಇದಾಗುತ್ತೆ. ಇನ್ನು ಕೆಲವರಿಗೆ 7, 7, 5, 5. ಸೊ ಈ ಥರ ಹಲವಾರು ಟೆಕ್ನಿಕ್ಸ್ಗಳಿದೆ. ಓಕೆ, ಸೊ ಅದರಲ್ಲಿ ಯಾವ ಟೆಕ್ನಿಕ್ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ ಯಾವುದು ಅಂತ, ಬರುವ ಮುಂದಿನ ಹಂತದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವುದನ್ನು ಮ್ಯಾನಿಫೆಸ್ಟ್ ಮಾಡಿದರೆ ಯಾವುದಾಗುತ್ತೆ ಅನ್ನೋದು. ಓಕೆ, ಸೊ ನನಗಿಲ್ಲಿ ಮ್ಯಾನಿಫೆಸ್ಟೇಷನ್ ನಾನು ತುಂಬ ನೋಡ್ತಾ ಇದ್ದೀನಿ. ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗ್ತಾ ಇದೆ. ಪೈಲ್ ನಂಬರ್ 2 ರಿಲೇಟೆಡ್, ಇದು ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು, ಒಂದು ಪರ್ಸನ್ ರಿಲೇಟೆಡ್ ಇರಬಹುದು, ಮನೆ ರಿಲೇಟೆಡ್ ಇರಬಹುದು. ಸೊ ಎಸ್, ಇಲ್ಲಿ ನಾನು ಆ ಫುಲ್ಫಿಲ್ಮೆಂಟನ್ನು ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 2. ಇನ್ನು ಕೆಲವರು ನಾನು ಲೈಕ್ ಒಂದು ಪರ್ಟಿಕ್ಯುಲರ್ ವಿಷಯದಲ್ಲಿ ತುಂಬಾ ಡೆಪ್ತ್ ಆಗಿ ಹೋಗಬೇಕು, ಇಲ್ಲಾಂದರೆ ಈ ಪರ್ಟಿಕ್ಯುಲರ್ ವಿಷಯ ಲೈಕ್ ಅದು ಕೋರ್ಸ್ ಇರ್ಬೋದು, ಯೋಗ ಇರ್ಬೋದು, ಮೆಡಿಟೇಷನ್ ಇರ್ಬೋದು. ಸೊ ನೀವು ಅದರ ಮೇಲೆ ಕಲಿಬೇಕು, ಅದರ ಮೇಲೆ ನಾನು ಎಜುಕೇಟ್ ಆಗಬೇಕು. ಆ್ಯಂಡ್ ಸೊ ಆ ಥರ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ಒಂದು ವಿಷಯದ ಮೇಲೆ ಹೆಚ್ಚಿನ ಗಮನನ ಕೊಡುವಂಥದ್ದು. ಆ್ಯಂಡ್ ಅದರಲ್ಲಿ ನೀವು ತುಂಬಾ ಏನು ಹೇಳ್ತಾರೆ, ಆ ವರ್ಡ್ ಏನು ಹೇಳ್ತಾರೆ ಅದಕ್ಕೆ, ಎಕ್ಸ್ಪರ್ಟ್, ಒಂದು ವಿಷಯದ ಮೇಲೆ ಹೆಚ್ಚಿನ ಎಕ್ಸ್ಪರ್ಟ್ ಆಗುವಂಥದ್ದು. ಸೊ ಅದನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಹೊಸ ರಿಲೇಷನ್ಶಿಪ್ ಕೂಡ ಇದೆ. ಪೈಲ್ ನಂಬರ್ 2. ಅದರ ಜೊತೆ ಸೆಲ್ಫ್ ಲವ್, ಸೆಲ್ಫ್ ಕೇರ್, ನಿಮ್ಮನ್ನು ನೀವು ಹೇಗೆ ಸೆಲ್ಫ್ ಲವ್ ಮಾಡುವಂಥದ್ದು, ಸೆಲ್ಫ್ ಕೇರ್, ನಿಮಗೆ ನೀವು ಹೆಚ್ಚಿನ ಪ್ರಯಾರಿಟಿನ ಕೊಡುವಂಥದ್ದು. ಸೊ ಅದನ್ನು ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 2. ಆ್ಯಂಡ್ ಇನ್ನೊಂದು ನಾನಿಲ್ಲಿ ಹೇಳ್ತಾ ಇದ್ದೀನಿ, ಪೈಲ್ ನಂಬರ್ 2. ಸೊ ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಬೇಡ ಅಂತ ಹೇಳೋದಿಲ್ಲ, ಬಟ್ ಫಸ್ಟ್ ಆಫ್ ಆಲ್ ಫಿಲ್ ಯುವರ್ ಕಪ್. ನಿಮ್ಮ ಕಪ್ಪನ್ನು ಫಿಲ್ ಮಾಡಿ ಮತ್ತೆ ಬೇರೆಯವರ ಕಪ್ಪನ್ನು ಫಿಲ್ ಮಾಡಿವಿರಂತೆ. ಪೈಲ್ ನಂಬರ್ 2. ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಕೆಲವರಲ್ಲಿ ಮನೆ ಖರೀದಿಗೋಸ್ಕರ ಕೆಲವರಲ್ಲಿ ಗೃಹ ಪ್ರವೇಶ ಆಗ್ಬೋದು. ಐ ಆಮ್ ಲಿಟ್ರಲಿ ಸೀಯಿಂಗ್ ದಿಸ್. ಓಕೆ, ಬಿಕಾಸ್ ನನಗೆ ಇಲ್ಲಿ ಫ್ರೆಗ್ರೆನ್ಸ್ ತುಂಬ ಒಳ್ಳೆ ಫ್ರೆಗ್ರೆನ್ಸ್ ಬಂತು. ಸೊ
ತುಂಬಾ ಪಾಸಿಟಿವ್, ತುಂಬಾ ಬ್ಯಾಲೆನ್ಸ್ಡ್ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸನ್ನು ನೋಡ್ತಾ ಇದ್ದೀನಿ, ವಿಶ್ ಫುಲ್ಫಿಲ್ಮೆಂಟನ್ನು ನೋಡ್ತಾ ಇದ್ದೀನಿ ಬರುವ ಮುಂದಿನ ಹಂತದಲ್ಲಿ. ಆ್ಯಂಡ್ ನಿಮ್ಮ ಇನ್ನರ್ ಸ್ಟ್ರೆಂತ್, ಇನ್ನರ್ ಪವರ್. ಓಕೆ, ಸೊ ನಿಮ್ಮನ್ನು ನೀವು ಎಲ್ಲಿ ಕಂಟ್ರೋಲ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಲೈಕ್ ಕೆಲವೊಮ್ಮೆ ನಮ್ಮ ಈಗೋ ಕೆಲವೊಮ್ಮೆ ನಮ್ಮ ಕಣ್ಣು ಮುಂದೆ ಬರುತ್ತೆ, ಅದನ್ನ ಯಾವ ಥರ ಕಂಟ್ರೋಲ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ತುಂಬಾ ಕಂಪ್ಯಾಷನ್ ಎನರ್ಜಿ ಜೊತೆ ಟ್ಯಾಪಿನ್ ಆಗ್ತೀರಾ ಬರುವ ಮುಂದಿನ ದಿನಗಳಲ್ಲಿ ಪೈಲ್ ನಂಬರ್ 2. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಎಮೋಷ್ನಲಿ ರೈಟ್ ನಾವು ಯಾವುದಕ್ಕೆ ಎಮೋಷ್ನಲ್ ರೈಟ್ ನಾವು ಆಗಿದ್ದೀರಾ ನೋಡಿ, ಅದರಿಂದ ಡಿಸ್ಕನೆಕ್ಟ್ ಆಗಿ ಲೈಕ್ ಡಿಟ್ಯಾಚ್ಮೆಂಟ್ ಆ್ಯಂಡ್ ಅಟ್ಯಾಚ್ಮೆಂಟ್, ಅದೆರಡರ ಮೇಲೆ ಹೆಚ್ಚಿನ ಗಮನನ ನೀವು ಕೊಡ್ತೀರಾ ಪೈಲ್ ನಂಬರ್ 2. ಯಾವುದಕ್ಕೂ ಕೂಡ ನೀವು ಎಕ್ಸ್ಟ್ರೀಮ್ ಹೋಗೋದಿಲ್ಲ. ಇಲ್ಲಿ ತನಕ ಯಾವುದ್ರ ಮೇಲೆ ತುಂಬ ಎಕ್ಸ್ಟ್ರೀಮ್ ಹೋಗ್ತಾ ಇದ್ದೀರಾ ನೋಡಿ, ಬರುವ ದಿನಗಳಲ್ಲಿ ನೀವು ಎಕ್ಸ್ಟ್ರೀಮ್ ಹೋಗೋದಿಲ್ಲ. ತುಂಬ ಕಾಮ್ ಆಗಿ ಪೀಸ್ಫುಲ್ಲಾಗಿ ವಿಷಯಗಳನ್ನು ಹ್ಯಾಂಡಲ್ ಮಾಡ್ತೀರಾ. ಆ್ಯಂಡ್ ಎಲ್ಲಿ ಫುಲ್ ಸ್ಟಾಪ್ ಕೊಡಬೇಕು ನೋಡಿ, ಅಲ್ಲಿ ಪೂರ್ಣ ವಿರಾಮನ ಹಾಕ್ತಾ ಇದ್ದೀರಾ. ಓಕೆ, ಸೊ ಒಂದು ವ್ಯಕ್ತಿ ಜೊತೆ ಇರಬಹುದು, ವ್ಯಕ್ತಿ ಜೊತೆ ನನಗೆ ಎಷ್ಟೇ ಕಮ್ಯುನಿಕೇಷನ್ ಮಾಡಬೇಕು ಅಷ್ಟೇ, ಅದಕ್ಕಿಂತ ಹೆಚ್ಚು ಇಲ್ಲ. ಸೊ ಎಕ್ಸ್ಟ್ರೀಮ್ ಲೆವೆಲ್ನ ನೋಡ್ತಾ ಇಲ್ಲ ಇಲ್ಲಿ. ಪೇಷನ್ಸ್, ತುಂಬಾ ಪೇಷನ್ಸ್ ಬರ್ತಾ ಇದೆ ನಿಮ್ಮಲ್ಲಿ ಪೈಲ್ ನಂಬರ್ 2. ಎಸ್, ಇನ್ನು ಕೆಲವೊಂದು ಯೋಗ ಸೆಂಟರ್, ಮೆಡಿಟೇಷನ್ ಸೆಂಟರ್ ಜಾಯಿನ್ ಆಗ್ತಾ ಇದ್ದೀರಾ ಬರುವ ಮುಂದಿನ ಹಂತದಲ್ಲಿ, ಇಲ್ಲಾಂದರೆ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಆಗ್ತಾ ಇದೆ ಪೈಲ್ ನಂಬರ್ 2. ಓಕೆ, ಸೊ ಪೈಲ್ ನಂಬರ್ 2, ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2, pile number 2, pile number 2, ಮಿಸರ್. ಓಕೆ, ಸೊ ಯಾವುದನ್ನು ಕೂಡ ಹಿಡಿತದಲ್ಲಿ ಇಟ್ಕೊಳ್ಬೇಡಿ ಪೈಲ್ ನಂಬರ್ 2. ಸೊ ಯಾವುದನ್ನು ಕೂಡ ಹಿಡಿತದ ಇಟ್ಕೊಳ್ಬೇಡಿ, ಯಾವುದಕ್ಕೂ ಕೂಡ ಆಸೆ ದುರಾಸೆ ಪಾಡೋದಕ್ಕೆ ಹೋಗಬೇಡಿ. ಅತಿ ಆಸೆ ಗತಿ ಕೇಟು ಹೇಳ್ತಾರಲ್ವ, ಸೊ ಅಂತಹ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಎಲ್ಲನೂ ನಂದು, ಸೊ ಆ ಒಂದು ಎನರ್ಜಿ. ಸೊ ಹಿಡಿತದಲ್ಲಿ ಯಾವುದನ್ನು ಕೂಡ ಇಟ್ಕೊಳ್ಬೇಡಿ, ಅದನ್ನ ಬಿಟ್ಟಬೇಡಿ. ಓಕೆ, ಹೆಚ್ಚು ಮೆಟೀರಿಯಲಿಸ್ಟಿಕ್ ಆಗಿ ಕೂಡ ಯೋಚನೆ ಮಾಡಬೇಡಿ ಪೈಲ್ ನಂಬರ್ 2. ಓಕೆ, ಹೆಚ್ಚು ಮೆಟೀರಿಯಲಿಸ್ಟಿಕ್ ಆಗಿ ಕೂಡ ಯೋಚನೆ ಮಾಡಬೇಡಿ. ಆ್ಯಂಡ್ ಗೋ ಇಟ್ ದ ಫ್ಲೋ. ಸೊ ನನಗಿಲ್ಲಿ ಆ ಒಂದು ಎನರ್ಜಿ, ಎಸ್, ಸಾರೋ ಇಂದ ಹೊರಗೆ ಬನ್ನಿ ರೈಟ್ ನಾವು. ಸೊ ಯಾವುದ್ರ ಬಗ್ಗೆ, ಮನಿ ರಿಲೇಟೆಡ್ ಕೆಲವರು ದುಃಖ ಪಡ್ತಾ ಇದ್ದೀರಾ, ರಿಲೇಷನ್ಶಿಪ್ ರಿಲೇಟೆಡ್ ದುಃಖ ಪಡ್ತಾ ಇದ್ದೀರಾ, ಜಾಬ್ ರಿಲೇಟೆಡ್ ದುಃಖ ಪಡ್ತಾ ಇದ್ದೀರಾ, ಸ್ಟೆಬಿಲಿಟಿ ಬೇಕು ಅದರ ಬಗ್ಗೆ ದುಃಖ ಪಡ್ತಾ ಇದ್ದೀರಾ, ಬಿಟ್ಬಿಡಿ. ಸಾರೋ ಮಾಡಬೇಡಿ. ಬಿಕಾಸ್ ಹೋಪನ್ನು ಇಟ್ಕೊಳ್ಳಿ. ಬಿಕಾಸ್ ಇಲ್ಲಿ ಲೈಟ್ ಇದೆ, ನೀವು ನೋಡಿದರೆ ನಕ್ಷತ್ರಗಳಿದೆ ರೈಟ್. ಸೊ ಈ ಪರ್ಸನ್ ನೋಡ್ತಾ ಇಲ್ಲ, ಇವಾಗ ಹೊರಗಡೆ ನೋಡಿದ್ರೇನು ಹಿ ಕ್ಯಾನ್ ಒಂದು ಒಳ್ಳೆ ಫ್ರೆಶ್ ಹೇರ್ ಅವನ ಹತ್ರ ಬರ್ಬೋದು. ಓಕೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಹೋಪ್ಲೆಸ್ ಆಗಬೇಡಿ, ಹೆಲ್ಪ್ಲೆಸ್ ಆಗಬೇಡಿ ಪೈಲ್ ನಂಬರ್ 2. ಓಕೆ, ಆ್ಯಂಡ್ ಸ್ಟ್ರೆಸ್ ಪೈಲ್ ನಂಬರ್ 1 ಕೂಡ ಆಯಿತು. ಮೇ ಬಿ ಕಲೆಕ್ಟಿವಲ್ಲಿ ತುಂಬ ಜನ ಈ ಸ್ಟ್ರೆಸ್ಸಲ್ಲಿರ್ಬೋದು ತುಂಬ ಜನ. ಸೊ ಸ್ಟ್ರೆಸ್ ಫ್ರೀ ಆಗೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ ರೈಟ್ ನಾವು. ಸಾರೋಯಿಂದ ಹೊರಗೆ ಬರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಯಾವುದನ್ನು ಕೂಡ ಹಿಡಿತದಲ್ಲಿ ಇಟ್ಕೊಳ್ಬೇಡಿ ಪೈಲ್ ನಂಬರ್ 2. ನೀವು ದುಃಖನ ಎಷ್ಟು ಹಿಡಿತದಲ್ಲಿ ಇಟ್ಕೊಳ್ತೀರಾ ನೋಡಿ, ನೋವು ನಿಮಗೇ ಆಗೋದು, ಬೇರೆ ಯಾರಿಗೂ ಆಗೋದಿಲ್ಲ. ಓಕೆ, ನೋವು ನಿಮಗೇ ಆಗೋದು. ಸೊ ಅದಕ್ಕೆ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವುದನ್ನು ಕೂಡ ಹಿಡಿತದಲ್ಲಿ ಇಟ್ಕೊಳ್ಬೇಡಿ. ಮೆಟ್ರಲಿಸ್ಟಿಕ್ ಇರ್ಬೋದು, ಎನಿ ಕೈಂಡ್ ಆಫ್ ಯಾವುದು ಕೂಡ ಗೋ ವಿತ್ ದ ಫ್ಲೋ ಅಲ್ಲಿರಿ ಪೈಲ್ ನಂಬರ್ 2. ಓಕೆ, ಲೆಟ್ಸ್ ಸಿ ಪೈಲ್ ನಂಬರ್ 2 ಬೇರೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಪೈಲ್ ನಂಬರ್ 2, pile number 2, pile number 2. Thank you so much. Okay, angel of divine timing ide. Favorable opportunities present themselves to me in many ways. I recognize these opportunity and follow through on their promise. I always seem to be in the right place at the right time. I enjoy the benefits of divine timing. Blue lace agate. Do you feel like keep missing opportunities? Do you wish to recognize opportunities when they knock?
Have faith that divine time is at play in your life. Believe that you are always in the right place at the right time with the right people. ಸೊ ಇಲ್ಲಿ ಫೇತ್ ತುಂಬ ಇಂಪಾರ್ಟೆಂಟ್. ನಾನು ಹೇಳಿದೆ ಅಲ್ವಾ, ಹೋಪನ್ನು ಇಟ್ಕೊಳ್ಳಿ ಅನ್ನೋದು, ಭರವಸೆ ನಂಬಿಕೆ ಅನ್ನೋದನ್ನು ಇಟ್ಕೊಳ್ಳಿ. ಬಿಲೀವ್ ದ್ಯಾಟ್ ಯು ಆರ್ ಆಲ್ವೇಸ್ ಇನ್ ದ ರೈಟ್ ಪ್ಲೇಸ್. ಯಾವಾಗಲೂ ಅಂದ್ಕೊಳ್ಳಿ ನೀವು ಸರಿಯಾದ ದಾರಿಯಲ್ಲೇ ಇದ್ದೀರಾ, ಸರಿಯಾದ ಜನರ ಜೊತೆನೇ ಇದ್ದೀರಾ ಅನ್ನೋದು. ಬಿಕಾಸ್ ನಮ್ಮ ಬಿಲೀವ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಫೇತ್ ದ್ಯಾಟ್ ಡಿವೈನ್ ಟೈಮ್, ದೇವರ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಳಿ. ಓಕೆ, ಪಾಲ್ ನಂಬರ್ 2. ಸೊ ರಿಲೀಸ್ ಯುವರ್ ಕ್ರಿಯೇಟಿವ್ ಎನರ್ಜೀಸ್, ಮೇಕ್ ಯೂಸ್ ದೆಮ್ ಇನ್ ಯುವರ್ ಲೈಫ್. ಓಕೆ, ಸೊ ನಂಬರ್ 7 ಇದೆ ಇಲ್ಲಿ ಪಾಲ್ ನಂಬರ್, ಆ್ಯಂಡ್ ವೆರಿ ಬ್ಯೂಟಿಫುಲ್ ಕಾರ್ಡ್. ಪಾಲ್ ನಂಬರ್ 2, ರೆಕಗ್ನೈಸ್ ಮಾಡಿ ನಿಮ್ಮಲ್ಲಿ ಒಂದು ಆರ್ಟ್ ಇದೆ. ಓಕೆ, ಸೊ ನಿಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಇದೆ. ಆ ಕ್ರಿಯೇಟಿವಿಟಿ ಏನು ಗೊತ್ತಾ, ಜನರ ಜೊತೆ ಶೇರ್ ಮಾಡುವಂತಹ ಕ್ರಿಯೇಟಿವಿಟಿ ಅಲ್ಲ, ಅದು ನಿಮಗೋಸ್ಕರ ಇರುವಂಥ ಕ್ರಿಯೇಟಿವಿಟಿ. ರಿಲೀಸ್ ಯುವರ್ ಕ್ರಿಯೇಟಿವ್ ಎನರ್ಜೀಸ್, ಮೇಕ್ ಯೂಸ್ ದೆಮ್ ಇನ್ ಯೋರ್ ಲೈಫ್. ಸೊ ನಿಮಗೋಸ್ಕರ ಇರುವಂತಹ ಕ್ರಿಯೇಟಿವಿಟಿ ಯಾವುದು ಅನ್ನೋದನ್ನು ನೋಡಿ. ಫಾರ್ ಮೀ, ನಾನು ಡ್ರಾಯಿಂಗ್ ಮಾಡ್ತೀನಿ, ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀನಿ. ಓಕೆ, ಸೊ ಅದನ್ನ ಜನರ ಜೊತೆ ಶೇರ್ ಮಾಡುವಂತಹ ಆರ್ಟ್ ಅಲ್ಲ, ಅದು ನನಗೋಸ್ಕರ ಇರುವಂಥದ್ದು. ವೆನ್ ಐ ಫೀಲ್ ಲೋ, ನನಗೆ ಯಾವಾಗ ಲೋ ಎನರ್ಜಿ ಅಂತ ಅನಿಸುತ್ತೆ, ನನ್ನ ಫ್ರೀಕ್ವೆನ್ಸಿಯಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಅನಿಸುತ್ತೆ, ಇಲ್ಲಾಂದರೆ ನಾನೇನಾದರೂ ಸ್ಯಾಡ್ ಫೀಲ್ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಡ್ರಾಯಿಂಗ್ ಮಾಡ್ತೀನಿ. ಆವಾಗ ಏನಾಗುತ್ತೆ, ಐ ರಿಲೀಸ್ ಎವ್ರಿಥಿಂಗ್ ಆ್ಯಂಡ್ ಇನ್ನಷ್ಟು ಕ್ರಿಯೇಟಿವ್ ಎನ್ಹ್ಯಾನ್ಸ್ ಆಗುತ್ತೆ, ಐಡಿಯಾಸ್ಗಳು ಬರೋದಕ್ಕೆ ಶುರು ಆಗುತ್ತೆ. ಸೊ ನಿಮಗಿಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಹಿಡನ್ ಕ್ರಿಯೇಟಿವಿಟಿ ಏನು, ಮೇಕ್ ಯೂಸ್ ಆಫ್ ದೆಮ್ ಇನ್ ಯೋರ್ ಲೈಫ್, ನಿಮ್ಮ ಲೈಫಲ್ಲಿ ಅದನ್ನು ಯೂಸ್ ಮಾಡಿ. ಓಕೆ, ಸೊ ನನ್ನ ನೀವು ಮೊದಲು ರೀಡಿಂಗ್ಸ್ ನೋಡ್ತಾ ಇದ್ದರೆ ಅದರಲ್ಲಿ ನಾನು ತುಂಬಾ ಹ್ಯಾಂಡ್ ಮೇಡ್ ಮಾಡ್ತಾಯಿದ್ದೆ, ಬಿಕಾಸ್ ದಟ್ ಈಸ್ ಮೈ ಫೇವ್ರೆಟ್ ಥಿಂಗ್ ಟು ಡೂ. ಓಕೆ, ಸೊ ಇಲ್ಲೂ ನಿಮಗೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಏನಾದರೂ ಕ್ರಿಯೇಟಿವ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಪಾಯಲ್ ನಂಬರ್ 2. ಸೊ ಲೆಟ್ ಸಿ ಪಾಯಲ್ ನಂಬರ್ 2ಗೆ ಏನಿದೆ ಇಲ್ಲಿ ನೋಡೋಣ. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಪಾಯಲ್ ನಂಬರ್ 2. ಓಕೆ, ಪಾಯಲ್ ನಂಬರ್ 2. ಓಕೆ, ಪಾಯಲ್ ನಂಬರ್ 2. ಮ್ಯಾರೇಜ್. ಓಕೆ, ಪಾಯಲ್ ನಂಬರ್ 2 ಪೀಪಲ್ ಮ್ಯಾರೇಜ್ ಇದೆ. ಓಕೆ, ಆ್ಯಂಡ್ ಬೇರೆ ಏನಿದೆ, ಪ್ರಮೋಷನ್. ಓಕೆ, ನೋಡೋಣ. ಮನಿ, ಎಸ್, ಇಲ್ಲಿ ಪೆಂಟಿಕಲ್ಸ್ ಕೂಡ ಇದೆ, 10 ಆಫ್ ಪೆಂಟಿಕಲ್ಸ್ ಇದೆ. ಓಕೆ, ಆ್ಯಂಡ್ ಇಲ್ಲೂ ಕೂಡ ಮೆಟೀರಿಯಲಿಸ್ಟಿಕ್ ಬಗ್ಗೆ ಇದೆ. ಸೊ ಯಾರು ಇಲ್ಲಿ ಮನಿ ಬಗ್ಗೆ ಹೆಚ್ಚು ವರಿ ಮಾಡ್ತೀರಾ ನೋಡಿ, ಮನಿ ಬಗ್ಗೆ ಹೆಚ್ಚು ವರಿ ಮಾಡಬೇಡಿ. ಓಕೆ, ಸಾರೋನ ಫೀಲ್ ಮಾಡಬೇಡಿ, ಅದನ್ನು ಬಿಟ್ಟುಬಿಡಿ, ಲೆಟ್ ಗೋ ಮಾಡಿ ಮನಿ. ಸೊ ಹಣ ನಿಮ್ಮಲ್ಲಿ ಎಷ್ಟಿದೆ ನೋಡಿ, ಅದಕ್ಕೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ, ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ. ಬಿಕಾಸ್ ಕೆಲವರು ಮನಿನ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪಾಲ್ ನಂಬರ್ 2, ರೀಡ್ ಆರ್ ರೈಟ್. ನೋಡಿ, ಇವಾಗ ನಾನಿಲ್ಲಿ ಕ್ರಿಯೇಟಿವಿಟಿ ಬಗ್ಗೆ ಮಾತಾಡಿದೆ. ಸೊ ಮೇ ಬಿ ಕೆಲವರಿಗೆ ಬರೆಯೋದು ತುಂಬ ಇಷ್ಟ ಇರ್ಬೋದು, ಕೆಲವರಿಗೆ ತುಂಬ ರೀಡ್ ಮಾಡೋದು ತುಂಬ ಇಷ್ಟ ಇರ್ಬೋದು. ಸೊ ರೈಟ್ ನಾವು ನಿಮ್ಮ ಎನರ್ಜಿನ ಶಿಫ್ಟ್ ಮಾಡೋದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಓದಿ ಇಲ್ಲಾಂದರೆ ಬರೆಯಿರಿ. ಓಕೆ, ಓದಿ ಇಲ್ಲಾಂದರೆ ಬರೆಯಿರಿ. ಸೊ ಐ ವಿಲ್ ಶೋ ಯು ಒನ್ ಬುಕ್ ವಿಚ್ ಈಸ್ ಮೈ ಫೇವ್ರೆಟ್. ನಿಮಗೂ ಕೂಡ ಹೇಳ್ತೀನಿ ಅದನ್ನ ರೀಡ್ ಮಾಡೋದಕ್ಕೆ. ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಬಿಕಾಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲನೂ ಫೀಡ್ ಆಗಿರುತ್ತೆ. ಸೊ ಈ ಬುಕ್ಕನ್ನು ಓದಿ, ಖರೀದಿ ಮಾಡಿ ಈ ಬುಕ್ಕನ್ನು ಓದಿ. ಕನ್ನಡದಲ್ಲಿ ಕೂಡ ಇದೆ ಅಂತ ಅನಿಸುತ್ತೆ ನನಗೆ. ಸೊ ರೀಡ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು. ಓಕೆ, ಬಿಕಾಸ್ ನಾವು ಯಾವಾಗಲೂ ನನ್ನಲ್ಲಿ ಇಲ್ಲ ಅಂತ ಹೇಳ್ತೀವಲ್ವ, ಸೊ ಆ ಥರ ಯಾವತ್ತೂ ಹೇಳಬಾರ್ದು. ಬಿಕಾಸ್ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಮತ್ತೆ ನಮಗೆ ಇಲ್ಲನೇ ಆಗುತ್ತೆ. ಓಕೆ, ಸೊ ನಿಮಗೆ ಆ ಬುಕ್ಕನ್ನು ತೋರಿಸಿದ್ದೀನಿ, ರೀಡ್ ಮಾಡಿ. ಓಕೆ, ಅದು ಬೇಡ ಅಂತಂದರೆ ಬೇರೆ ನಿಮ್ಗೆ ಇಷ್ಟ ಆಗುವಂತಹ ಬುಕ್ಸನ್ನು ಕೂಡ ನೀವು ರೀಡ್ ಮಾಡ್ಬೋದು. ಸೊ ಲೆಟ್ ಸಿ ಚಾನ್ಸ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2 ಪೀಪಲ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್ ಆ್ಯಂಡ್ ನಿಮಗೆ ಮೆಸೇಜ್ ಸಿಗಬಹುದು. ಪಾಲ್ ನಂಬರ್ 2. ಓಕೆ, ಆ್ಯಂಡ್ ಪ್ರೀತಿ ಇದೆ ಇಲ್ಲಿ, ನಿಮ್ಮ ಕಡೆ ಹೊಸ ಪ್ರೀತಿ ಬರಬಹುದು, ಹೊಸ ಪ್ರೀತಿ ನಿಮಗೆ ಹುಟ್ಟಬಹುದು. ಇಲ್ಲಾಂದರೆ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ, ನಿಮ್ಮ ಫ್ಯಾಷನ್ ಏನಿದೆ ನೋಡಿ ಅದನ್ನು ಫಾಲೋ ಮಾಡಿ. ಪಾಲ್ ನಂಬರ್ 2.
ಎಸ್, ಟ್ರೆಷರ್ ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಇನ್ನರ್ ಕ್ರಿಯೇಟಿವಿಟಿ. ನಿಮ್ಮ ಕ್ರಿಯೇಟಿವಿಟಿ ಏನು ಅನ್ನೋದನ್ನು ಫೈಂಡ್ ಮಾಡಿ ಪಾಲ್ ನಂಬರ್ 2. ಬಿಕಾಸ್ ರೈಟ್ ನಾವು ಅದು ನಿಮ್ಮ ಕ್ರಿಯೇಟಿವಿಟಿ ಹೀಗಿದೆ, ಅದನ್ನು ನೀವು ಏನು ಹೇಳ್ತಾರೆ, ಪಾಲಿಷ್ ಮಾಡುವಂಥ ಅವಶ್ಯಕತೆ ಇದೆ, ಇಲ್ಲಾಂದರೆ ಅದನ್ನು ನೋಡುವಂಥ ಅವಶ್ಯಕತೆ ಇದೆ ಪಾಲ್ ನಂಬರ್ 2 ನಿಮಗೆ. ಓಕೆ, ಸೊ ಕೆಲವರಿಗೆ ಗಿಫ್ಟ್ ಕೂಡ ಇದೆ. ಓಕೆ, ಆ್ಯಂಡ್ ದ ಫೆದರ್. ಏಂಜಲ್ಸ್ ಆರ್ ಆಲ್ವೇಸ್ ವಿತ್ ಯು. ಏಂಜಲ್ಸ್ ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ. ಓಕೆ, ಏಂಜಲ್ಗೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ. ಆ್ಯಂಡ್ ಯಾವುದೇ ಸಿಚುವೇಶನ್ ಬಂದಾಗ ಏಂಜಲನ್ನು ಕರೆಯಿರಿ. ಏಂಜಲ್ ಪ್ಲೀಸ್ ಹೆಲ್ಪ್ ಮೀ ವಿತ್ ದಿಸ್ ಸಿಚುವೇಶನ್. ಏಂಜಲ್ ಪ್ಲೀಸ್ ಹೆಲ್ಪ್ ಮಾಡಿ, ನಾನು ಈ ಸಿಚುವೇಶನಲ್ಲಿದ್ದೀನಿ. ನಿಮಗೆ ಏನಾದರೂ ಕೂಡ ಪಾಲ್ ನಂಬರ್ 2 ಹೇಗಾದರೂ ಕೂಡ ಹೆಲ್ಪ್ ಸಿಕ್ಕೇ ಸಿಗುತ್ತೆ. ಓಕೆ, ಪಾಲ್ ನಂಬರ್ 2. ಸೊ ಎಸ್, ದಿಸ್ ಇಸ್ ಪಾಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.